ಮಾನ್ಯರೇ, ಏನೊಂದು ಮಾಸದ ಮಾಧುರ್ಯ 100ರ ಸಂಭ್ರಮಕ್ಕೆ ಇವತ್ತೇನು ಆಚರಿಸ್ತಾ ಇದ್ದೀವಿ. ಈ ಸುಸಂದರ್ಭದಲ್ಲಿ ನಮ್ಮೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದಂಥ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ BY ವಿಜಯನ್ರವರೇ, ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕರಾಗಿರುವಂಥ ಸನ್ಮಾನ್ಯ ಚಲವಾದಿ ನಾರಾಯಣಸ್ವಾಮಿ ಅವರೇ, ಹಿರಿಯರು ಮತ್ತು ವಕೀಲರಾಗಿ ಜನಪ್ರಿಯತೆಯನ್ನು ಫಾರ್ಮರ್ ಅಡ್ವೊಕೇಟ್ ಜನರಲ್ ಆಗಿರುವಂಥ ಸನ್ಮಾನ್ಯ ಅಶೋಕ್ ಹಾರ್ನಳ್ಳಿ ಅವರೇ, ಅಭಿನೇತ್ರಿಗಳಾಗಿರುವಂಥ ಶ್ರೀಮತಿ ಶ್ರುತಿ ಅವರೇ, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ಅಭಿನೇತ್ರಿ ಆಗಿರುವಂಥ ಶ್ರೀಮತಿ ತಾರಾ ಅನುರಾಧ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂಥ ಶ್ರೀಮತಿ ಭಾರತಿ ಶೆಟ್ಟಿ ಅವರೇ, ಸನ್ಮಾನ್ಯ ನರೇಂದ್ರ ಬಾಬು ಅವರೇ, ನಮ್ಮ ಮುಖ್ಯ ಸಚೇತಕರು ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂಥ ರವಿಕುಮಾರ್ ಅವರೇ, ನಮ್ಮ ಮಾಸದ ಮಾಧುರ್ಯ ಸಂಚಾಲಕರಾಗಿ ಕಾರ್ಯವನ್ನು ನಿರ್ವಹಿಸಿ 100ರ ಬ್ಯಾಟಿಂಗ್ ಹೊಡೆದಿರುವಂಥ ದತ್ತಗುರು 100 ರನ್ ಹೊಡೆದಿರುವಂಥ ಔಟ್ ಆಗೋದು ಇಲ್ಲ ಆಗಿರುವಂಥ ಸನ್ಮಾನ್ಯ ದತ್ತಗುರು ಹೆಗ್ಡೆಯವರೇ ಹಾಗೂ ಆದೇವೇಗೌಡ್ರೆ, ಸತತವಾಗಿ ಪ್ರಾರಂಭದಿಂದನೂ ಬೆನ್ನೆಲುಬಾಗಿ ನಿಂತಿರುವಂಥ ಸನ್ಮಾನ್ಯ ಕೇಶವ ಪ್ರಸಾದ್ ಅವರೇ, ಡಾಕ್ಟರ್ ಲೀಲಾ ಅವರೇ ಹಾಗೂ ಸುಚೇಂದ್ರ ಅವರೇ, ನಮ್ಮ ಮುಳೆ ಸಾಹೇಬ್ರೆ, ಹರೀಶ್ ಅವರೇ, ಗೋಪಿನಾಥ್ ಅವರೇ, ನಾರಾಯಣಸ್ವಾಮಿ ಅವರೇ, ರೂಪಾ ಅವರೇ, ವೇದಿಕೆ ಮುಂಭಾಗದಲ್ಲಿ ಅಂತ ಎಲ್ಲ ಗಣ್ಯಮಾನ್ಯರೇ, ಬಹಳ ಮುಖ್ಯವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏನೊಂದು ಭಾರತೀಯ ಜನತಾ ಪಾರ್ಟಿಯ ಜಗನ್ನಾಥ ಭವನದಲ್ಲಿ ಜಗನ್ನಾಥ ಬಳಗ ಮತ್ತು ಸಾಂಸ್ಕೃತಿಕ ಪ್ರಕೋಷ್ಠ ಒಟ್ಟಾಗಿ ಏನೊಂದು 100 ತಿಂಗಳ ಹಿಂದೆ ಪ್ರಾರಂಭವಾದಂಥ ಈ ಒಂದು ಮಾಸದ ಮಾಧುರ್ಯ ಕಾರ್ಯಕ್ರಮ ಒಂದು ಬಹಳ ಸ್ಪಷ್ಟವಾಗಿ ಒಂದು ಉದ್ದೇಶದಿಂದ ನಮ್ಮ ಸಾಂಸ್ಕೃತಿಕ ಕಲೆಯನ್ನು ಒತ್ತು ಕೊಟ್ಟು ಬೆಳೆಸಬೇಕು, ಆದ್ಯತೆಯನ್ನು ಕೊಡಬೇಕು. ನಾವು ನಮ್ಮತನ ಅಂದರೆ ಅದು ಸಾಂಸ್ಕೃತಿಕ, ನಮ್ಮ ಕಲೆ ನಮ್ಮ ಸಂಸ್ಕೃತಿನೇ ನಮ್ಮತನದ ಪ್ರತೀಕವಾಗಿರುವಂಥದ್ದಾಗಿರುತ್ತದೆ. ಹಾಗಾಗಿ ನಾವು ಏನೇ ಐಡೆಂಟಿಟಿ, ಯಾವುದೇ ನೆಲ, ಯಾವುದೇ ಒಂದು ಭೂಮಿ ಒಂದು ವಿಂಗಡಣೆ ಆಗಬೇಕು ಅಥವಾ ಒಂದು ಐಡೆಂಟಿಫೈ ಆಗಬೇಕು, ಅದರದ್ದೇ ಆದಂಥ ಮಾನ್ಯತೆ ಅಥವಾ ಅದರದ ನಮ್ಮತನ ಅಂತ ಏನಾದ್ರು ಇದ್ದರೆ ಅದು ಸಾಂಸ್ಕೃತಿಕವಾಗಿ ಗುರುತಿಸ್ಕೊಂಡಿರುವಂಥ ಆಧಾರಿತವಾಗಿ ಆಗಿರುತ್ತೆ. ಹಾಗಾಗಿ ಇದಕ್ಕೆ ವೈಯಕ್ತಿಕವಾಗಿ ತುಂಬ ಆದ್ಯತೆ ಕೊಟ್ಕೋತೀವಿ, ಒಂದು ಜನಾಂಗವಾಗಿ ಆದ್ಯತೆಯನ್ನು ಕೊಟ್ಕೋತೀವಿ, ಒಂದು ಸಮಾಜವಾಗಿ, ಒಂದು ವ್ಯವಸ್ಥೆಯಾಗಿ, ಒಂದು ದೇಶವಾಗಿ, ಒಂದು ನಾಡಾಗಿ, ಒಂದು ಸರ್ಕಾರವಾಗಿ, ಒಂದು ರಾಜಕೀಯ ಪಕ್ಷವಾಗಿ ಇದಕ್ಕೆ ಆದ್ಯತೆ ಕೊಡುವಂಥದ್ದು ಆಗಬೇಕಾಗುತ್ತೆ. ಆಗ ಮಾತ್ರ ಇನ್ನೂ ಹೆಚ್ಚಿನ ಶಕ್ತಿನ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಕೇವಲ ಒಂದು ರಾಜಕೀಯ ಪಕ್ಷಗಳು ಅಂದರೆ ಎಲ್ಲ ಒಂದು ಕಡೆ ಬರೀ ಮೂಲ ಸೌಕರ್ಯಗಳು ಬೇರೆ ಬೇರೆ ವಿಚಾರಗಳಿಗೆ ಸೀಮಿತವಾಗಿರಲಿಕ್ಕೆ ಸಾಧ್ಯವಾಗಿರಲ್ಲ. ಹಾಗಾಗಿ ಒಂದು ರಾಜಕೀಯ ಪಕ್ಷ ಈ ಸ್ಪಷ್ಟತೆಯನ್ನು ಇಟ್ಕೊಂಡಿದ್ರು ಸಹ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇವತ್ತು ಸರ್ಕಾರದಲ್ಲಿ ನಾನು ನೋಡಿದಾಗ ಬಹಳ ಮುಖ್ಯವಾಗಿ ಕಲೆ ಮತ್ತು ಸಂಸ್ಕೃತಿ ಮತ್ತು ಶಿಕ್ಷಣಕ್ಕೆ ಮೊದಲನೇ ಆದ್ಯತೆ ಕೊಡುವಂಥ ಯಾವುದಾದ್ರು ಒಂದು ರಾಜಕೀಯ ಪಕ್ಷವಿದ್ದರೆ ಅದು ಭಾರತೀಯ ಜನತಾ ಪಾರ್ಟಿಯಿಂದ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಶೈಕ್ಷಣಿಕವಾಗಿ ಯಾವಾಗ ನಾವು ನಮ್ಮ ಸಮಾಜದಲ್ಲಿ ಮಕ್ಕಳಲ್ಲಿ ಗುಣಮಟ್ಟದ ಶಿಕ್ಷಣ, ಪರಿಪೂರ್ಣವಾದಂಥ ಶಿಕ್ಷಣ, ಅರ್ಥಪೂರ್ಣಕವಾಗಿ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಕಲೆಯ ಬಗ್ಗೆ ಸಾಕಷ್ಟು ಆ ಮಕ್ಕಳಲ್ಲಿ ಅಭ್ಯಾಸವನ್ನು ಮಾಡಿ ತಿಳುವಳಿಕೆ ಕೊಟ್ಟು ಮನವರಿಕೆಯನ್ನು ಮಾಡೋ ಮೂಲಕ ಒಂದು ಪರಿಪೂರ್ಣವಾಗಿರುವಂಥ ತನ್ನ ಸಂಸ್ಕೃತಿಯನ್ನು, ತನ್ನ ಹಿನ್ನೆಲೆಯನ್ನು, ತನ್ನ ಯಾವ
ನೆಲೆಯಲ್ಲಿ ನಿಂತಿದ್ದಾರೆ ಅನ್ನುವಂಥ ಸ್ಪಷ್ಟತೆ ಅವನಲ್ಲಿ ಮನವರಿಕೆ ಮತ್ತು ತಿಳುವಳಿಕೆ ಅಲ್ಲಿ ಕೊಡಲ್ಲ. ಆಗ ಅವನು ಪರಿಪೂರ್ಣವಾಗಿರುವಂಥ ತನ್ನ ಹಿನ್ನೆಲೆನೇ ಗೊತ್ತಿರೋಲ್ಲ. ಹಾಗಾಗಿ ಹಿನ್ನೆಲೆ ಗೊತ್ತಿಲ್ಲದೆ ಆಗ ಆ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ದೆ ನಮ್ಮ ತಲೆಗೆ ಬಂದಂತೆ ನಾವು ಮಾತಾಡ್ತೀವಿ, ಮನ ಬಂದಂತೆ ಮಾತಾಡ್ತೀವಿ. ಏನೇನೋ ವಿಚಾರಗಳಲ್ಲಿ ಭಾಳ ಹಗುರವಾಗಿ ಮಾತಾಡುವಂಥದ್ದು ನಮ್ಮಿಂದ ಆಗುವಂಥದ್ದಾಗುತ್ತೆ. ಹಾಗಾಗಿ ಈಗ ಆಗಬಾರ್ದು. ಈ ತಿಳುವಳಿಕೆ ಎಷ್ಟೇ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರು ಇದು ಬಹಳ ಆಳನೂ ಇದೆ. ಕೆಲವೇ ದಿನದಲ್ಲಿ ಕೆಲವೇ ನಿಮಿಷದಲ್ಲಿ ಇದನ್ನು ತಿಳ್ಕೊಳ್ತೀವಿ ಅಂದ್ರೂ ಇದು ಸಾಧ್ಯವಿರಲ್ಲ. ಹಾಗಾಗಿ ಸತತವಾಗಿ ಈ ಒಂದು ಪ್ರಯಾಣದಲ್ಲಿ ನಾವು ಯಾವಾಗಲೂ ಭಾಗಿಗಳಾಗಿರಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಮಾಸದ ಮಾಧುರ್ಯ ಕಾರ್ಯಕ್ರಮವನ್ನು ಜಗನ್ನಾಥ ಭವನದಲ್ಲೇ ಪ್ರಾರಂಭ ಮಾಡುವಂಥದ್ದಾಗಿದೆ. ಹಾಗಾಗಿ ಮಾಡೋ ಮೂಲಕ ಹಲವಾರು ಕಲಾವಿದರು ತಮ್ಮ ಬಿಡುವಿಲ್ಲದ ಸಮಯದಲ್ಲೂ ಬಿಡುವನ್ನು ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗಿಗಳಾಗಿ ಕಾರ್ಯಕ್ರಮವನ್ನು ಕೊಡೋ ಮೂಲಕ, ಕಾರ್ಯಕ್ರಮದಲ್ಲಿ ಭಾಗವಹಿಸೋ ಮೂಲಕ ಇವತ್ತು ಒಂದು ದೊಡ್ಡ ಸಂಪರ್ಕ ಮತ್ತು ಕಲೆಯನ್ನು ವಿಸ್ತರಣೆಯನ್ನು ಮಾಡಲಿಕ್ಕೆ ಕಾರಣಕರ್ತರಾಗಿರುವಂಥ ಕಲಾವಿದರಿಗೆ ಈ ಸಂದರ್ಭದಲ್ಲಿ ನಾನು ಎಷ್ಟು ಕೃತಜ್ಞತೆ ಮತ್ತು ಅಭಿನಂದನೆಯನ್ನು ಸಲ್ಲಿಸಿದ್ರು ಸಾಲಲ್ಲ. ಇದಕ್ಕೆ ಪೂರಕವಾಗಿ ಉತ್ತೇಜನವನ್ನು ಕೊಟ್ಟು ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಲಿಕ್ಕೆ ಕಾರಣಕರ್ತರಾದಂಥ ಅಂದಿನ ಅಧ್ಯಕ್ಷರಾಗಿದ್ದಂಥ ಪ್ರಹ್ಲಾದ್ ಜೋಶಿ ಅವರಾಗಿರಲಿ ಅಥವಾ ನಮ್ಮ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದಂಥ BL ಸಂತೋಷ್ ಅವರು ಈ ಆಲೋಚನೆಯನ್ನು ಕೊಟ್ಟಂಥವ್ರು. ನಾವೆಲ್ಲೂ ಬರೀ ಕೇವಲ ಒಂದು ರಾಜಕೀಯ ಪಕ್ಷವಾಗಿ ನಮ್ಮ ಸಂಸ್ಕೃತಿ ನಮ್ಮ ಆಚಾರಕ್ಕೆ ಒತ್ತನ್ನು ಕೊಡಲಿಲ್ಲ ಅಂದರೆ ನಮ್ಮ ಉದ್ದೇಶಗಳೇ ಈಡೇರಲ್ಲ. ಹಾಗಾಗಿ ಈಡೇರಿಸಬೇಕು ಅಂದರೆ ನಮ್ಮ ಪಕ್ಷದ ನಮ್ಮ ರಾಜ್ಯ ಕಚೇರಿಯಲ್ಲೇ ಇದು ಪ್ರಾರಂಭವಾಗುವಂಥದ್ದು ಆಗಬೇಕು ಅನ್ನೋಂಥ ಸ್ಪಷ್ಟತೆಯನ್ನು ಅರ್ಥ ಮಾಡಿಕೊಂಡು ಈ ದಿಕ್ಕಿನಲ್ಲಿ ಒತ್ತನ್ನು ಕೊಟ್ಟು ಈ ಪ್ರಾರಂಭವಾಗಿರುವಂಥದ್ದು ಇವತ್ತು 100 ಸಂಭ್ರಮವನ್ನು ನಾವು ಆಚರಿಸ್ತಾ ಇದ್ದೀವಿ. ಆತ್ಮೀಯರೇ, ಕಲೆ ಮತ್ತು ಸಂಸ್ಕೃತಿ ಮತ್ತು ರಾಜಕೀಯ ಬೆಸೆಯಬೇಕು, ಭಾಳ ಬಲವಾಗಿ ಬೆಸಿಬೇಕು. ರಾಜಕೀಯನೇ ಬೇರೆ, ಕಲೆನೇ ಬೇರೆ, ಸಂಸ್ಕೃತಿನೇ ಬೇರೆ ಅಂತ ಹೇಳೋಕ್ಕಾಗಲ್ಲ. ರಾಜಕೀಯ ಪ್ರಾರಂಭ ಆಗದೆ ಕಲೆಯಿಂದನೇ ಸಾಂಸ್ಕೃತಿಕವಾಗಿ. ಹಾಗಾಗಿ ಈ ಸಂಬಂಧಗಳು ಭಾಳ ಗಟ್ಟಿಯಾಗಿರಬೇಕು, ಚೆನ್ನಾಗಿ ಬೆಳೆಸಬೇಕು. ಇದರ ಹಿನ್ನೆಲೆ ನೆಲೆಗಳನ್ನು ಅರ್ಥ ಮಾಡ್ಕೊಂಡಿರೋರೇ ಹೆಚ್ಚಿನ ರೀತಿ ರಾಜಕೀಯದಲ್ಲೂ ಇರಬೇಕಾಗಿರುವಂಥದ್ದಾಗುತ್ತೆ. ಹಾಗಾಗಿ ಈ ಸಂಬಂಧಗಳನ್ನು ಬೆಳೆಸಲಿಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥದ್ದಾಗಿದೆ. ಇವತ್ತಿನ ಶೋಭಾಯಾತ್ರೆ ಪ್ರಾರಂಭವಾಗಿ ಏನು ಒಂದು ಎಕ್ಸಿಬಿಷನನ್ನು ಸಹ ಮಾಡುವಂಥದ್ದಾಗಿದೆ, ಪ್ರದರ್ಶನಿಯನ್ನು ಆಯೋಜಿಸುವಂಥದ್ದಾಗಿದೆ. ಬೆಳೆದು ಬಂದ ದಾರಿ ಮತ್ತು ಸಾಂಸ್ಕೃತಿಕವಾಗಿಯೂ ಹಿನ್ನೆಲೆ ಇರುವಂಥ ವಿಚಾರಗಳನ್ನು ಪ್ರದರ್ಶನಿಯ ಮೂಲಕ ವಿಚಾರ ಸಂಕಿರಣಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವತ್ತು ನಮ್ಮ ಎಲ್ಲ ಗಣ್ಯಮಾನ್ಯರನ್ನು ಬರಮಾಡಿಕೊಂಡು ಇವತ್ತಿನ ಈ ಕಾರ್ಯಕ್ರಮವನ್ನು ನಡೆಸುವಂಥದ್ದಾಗ್ತಿದೆ. ಅವರ ಮಾತುಗಳನ್ನು ಕೇಳುವಂಥದ್ದಾಗುತ್ತೆ ಮತ್ತು ಮುಂದಿನ ದಾರಿ ಇನ್ನೂ ಉತ್ತಮವಾಗಿ ಹೇಗೆ ಇನ್ನೂ ಪ್ರಬಲವಾಗಿ ಇನ್ನೂ ಪರಿಣಾಮಕಾರಿಯಾಗಿ ಮಾಸದ ಮಾಧುರ್ಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂಥದ್ದಾಗಬೇಕು. ಕಲೆಗೆ ಯಾವ ರೀತಿ ಒತ್ತನ್ನು ಕೊಡುವಂಥದ್ದಾಗಬೇಕು, ಸಾಂಸ್ಕೃತಿಕವಾಗಿ ಒತ್ತನ್ನು ಕೊಟ್ಟು ಕಲಾವಿದರಿಗೆ ಇನ್ನು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಪ್ರೋತ್ಸಾಹ ಕೊಡುವಂಥ, ಉತ್ತೇಜನ ಕೊಡುವಂಥ ಕೆಲಸಗಳು ನಮ್ಮಿಂದ ಒಂದು ರಾಜಕೀಯ ಪಕ್ಷವಾಗಿ ಆಗಬೇಕು. ನಾವು ಯಾವಾಗ ಅಧಿಕಾರದಲ್ಲಿ ಇರ್ತೀವೋ ಆ ಅಧಿಕಾರದ ಸಂದರ್ಭದಲ್ಲೂ ಯಾವ ರೀತಿ ಇನ್ನು ಇದಕ್ಕೆ ಶಕ್ತಿ ತುಂಬುವಂಥ ಕೆಲಸಗಳು ಆಗಬೇಕು. ಮತ್ತು ಇದನ್ನು ವಿಸ್ತರಣೆಯನ್ನು ಎಲ್ಲ ವಿಧಾನಸಭೆ ಬೇರೆ ಬೇರೆ ಕಾರ್ಯಕ್ರಮ ನಡೆಯುತ್ತೆ. ಆದರೆ ಒಂದು ರಾಜಕೀಯ ಪಕ್ಷವಾಗಿ ನಾವು ಜಿಲ್ಲಾ ಮಟ್ಟದಲ್ಲಿ, ಮಂಡಲ ಅಥವಾ ವಿಧಾನಸಭಾ ಕ್ಷೇತ್ರದಲ್ಲೂ ಇದಕ್ಕೆ ಹೇಗೆ ಅಳವಡಿಸ್ಕೊಳ್ಳುವಂಥ ವಿಚಾರಗಳನ್ನು ನಮ್ಮ ರಾಜ್ಯಾಧ್ಯಕ್ಷರು ತಿಳಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಹಾಗಾಗಿ ಈ ಕಾರ್ಯಕ್ರಮವನ್ನು ಇನ್ನೂ ವಿಸ್ತರಣೆಯನ್ನು ಮಾಡಿ ನಾವೆಲ್ಲ ಕಲೆ ಮತ್ತು ರಾಜಕೀಯವನ್ನು ಬೆಸೆಯುವಂಥ ಕೆಲಸಗಳು ಇನ್ನೂ ಉತ್ತಮವಾಗಿ ಆಗಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸುತ್ತಾ ನನ್ನ 2 ಮಾತು ಹೇಳಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ನನ್ನೆಲ್ಲ ಮಾಸದ ಮಾಧುರ್ಯ ಕಾರ್ಯಕ್ರಮದ ಎಲ್ಲ ಪದಾಧಿಕಾರಿಗಳಿಗೆ, ವೇದಿಕೆ ಮೇಲೆ ಇರುವಂಥ ಗಣ್ಯಮಾನ್ಯರಿಗೂ, ಮುಂದೆ ಇರುವಂಥ ಗಣ್ಯಮಾನ್ಯರಿಗೂ ನಾನು ಹೃದಯಪೂರ್ವಕವಾಗಿ ನನ್ನ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮವನ್ನು ಕೋರ್ತೇನೆ. ನಮಸ್ಕಾರ.